ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನ್ ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಭಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು, ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ? ಅವರ ದೇಶಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ? ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಯಾವುದೇ ಸಾಕ್ಷಿ ಇಲ್ಲ, ಏನಿಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಡುಗಡೆ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲಾನು ಗೊತ್ತಿದೆ ಅಂತ. ಬರ್ಲಿ SITಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ಅದನ್ನ ಸುಮೋಟವಾಗಿ ನೀವು ಕೂಡ ತನಿಖೆಗೆ ಭಾಗವಹಿಸಬಹುದು, ಮಾಡ್ಬೋದು. ಈಗ ಮೊನ್ನೆ ನಿನ್ನೆ ಸಿಕ್ಕಿದೆ. ಆದ್ರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೊಡಿಸ್ಲಿ. NIA CBI ಏನೇನಂತ ಹೇಳ್ತಾ ಇದಾರೆ ಎಲ್ಲರಿಗೂ ಕರೆಸ್ಬಿಟ್ಟು ರಕ್ಷಣೆ ಕೊಡ್ಲಿ. ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದಾರೆ? ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡ್ಲಿ. ಏನ್ ತಪ್ಪೇನಿದೆ? ನ್ಯಾಯಕ್ಕೋಸ್ಕರ ಅಲ್ಲ. ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಗಳು, ಸತ್ಯಾಂಶಗಳು ಇವ್ರ ಹತ್ರ ಇದೆ, BJP ಶಾಸಕರದ ಇದೆ ಅಂದ್ಬಿಟ್ಟು ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ. ಯಾರು ಬೇಡ ಅಂದಿದ್ದಾರೆ? CBI ತನಕ ಹೋಗಿತ್ತಲ್ಲ, ಏನಾಯ್ತು? ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದಷ್ಟೇ. ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಏನ್ ತಪ್ಪೇನಿದೆ? ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಭಾನು ಅವರಿಗೆ ಮಾಡೋದ್ರಲ್ಲಿ ಹಿಂದೆ ನಿಸಾರ್ ಅಹಮದ್ ಅವರು ಇದ್ರು, ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು, ಅವ್ರು ಬರ್ಲಿಕ್ಕೆ ಆಗಿಲ್ಲ. ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು, ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ? ಅವರ ದೇಶಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ? ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ, ಅವರ ಒಂದು ಏನು ಈ RSS ಬಣಗಳಿಗೆ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋಂಥ ಕೆಲಸ ಇದೆ ಅಷ್ಟೇ. ಯಾವುದೇ ಸಾಕ್ಷಿ ಇಲ್ಲ, ಏನಿಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಡುಗಡೆ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳ್ತಾರೆ, ನಿಮ್ಮ ಕಾರ್ಕಳ MLA ಅವರಿಗೆ ಎಲ್ಲಾನು ಗೊತ್ತಿದೆ ಅಂತ. ಬರ್ಲಿ SITಗೆ ಹೇಳಿ, ಯಾರು ಬೇಡ ಅಂದಿದ್ದಾರೆ? ಅದನ್ನ ಸುಮೋಟವಾಗಿ ನೀವು ಕೂಡ ತನಿಖೆಗೆ ಭಾಗವಹಿಸಬಹುದು, ಮಾಡ್ಬೋದು. ಈಗ ಮೊನ್ನೆ ನಿನ್ನೆ ಸಿಕ್ಕಿದೆ. ಆದ್ರೆ ಇವರೇ ಬಹಿರಂಗ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಕೊಡಿಸ್ಲಿ. NIA CBI ಏನೇನಂತ ಹೇಳ್ತಾ ಇದಾರೆ ಎಲ್ಲರಿಗೂ ಕರೆಸ್ಬಿಟ್ಟು ರಕ್ಷಣೆ ಕೊಡ್ಲಿ. ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದಾರೆ? ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡ್ಲಿ. ಏನ್ ತಪ್ಪೇನಿದೆ? ನ್ಯಾಯಕ್ಕೋಸ್ಕರ ಅಲ್ಲ. ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು. ಇವರೇ ಹೇಳಿದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂತ. ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು, ಎಲ್ಲ ಸತ್ಯಗಳು, ಸತ್ಯಾಂಶಗಳು ಇವ್ರ ಹತ್ರ ಇದೆ, BJP ಶಾಸಕರದ ಇದೆ ಅಂದ್ಬಿಟ್ಟು ನಳಿನ್ ಕುಮಾರ್ ಕಟೀಲ್ ಅವ್ರು ಹೇಳಿದಾರಲ್ಲ, ಬಹಿರಂಗ ಪಡಿಸ್ಲಿ, ನ್ಯಾಯ ಕೊಡಿಸ್ಲಿ. ಯಾರು ಬೇಡ ಅಂದಿದ್ದಾರೆ? CBI ತನಕ ಹೋಗಿತ್ತಲ್ಲ, ಏನಾಯ್ತು? ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದಷ್ಟೇ. ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ.